ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ಅದ ಎಲಿಮಿನೇಷನ್ ಮೆಥಡ್ ಒಳಗೆ ಥರ್ಡ್ ಟೈಪ್ ನೋಡಕತ್ತೀವಿ. ಅದ ಎಲಿಮಿನೇಷನ್ ಒಳಗೆ 3 ಟೈಪ್ಸ್ ಇತ್ತು, ಅದರೊಳಗೆ ಥರ್ಡ್ ಟೈಪ್ ನಾವು ಮನೆಗೆ ನೋಡಿದ್ವಿ. ಸೇಮ್ ಕೊಯಿಫಿಷಿಯಂಟ್ ಸೇಮ್ ಇತ್ತು, ಸೈನ್ ಚೇಂಜ್ ಇರ್ತಾ ಇತ್ತು. ಸೆಕೆಂಡ್ ಒಳಗೆ ಏನಿರ್ತಾ ಇತ್ತು ಅಂತ ಹೇಳಿದ್ರೆ ಕೊಯಿಫಿಷಿಯಂಟು ಸೇಮ್ ಇರ್ತಾ ಇತ್ತು, ಸೈನು ಸೇಮ್ ಇರ್ತಾ ಇತ್ತು, ಸೈನ್ ಚೇಂಜ್ ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ವಿ, ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ವಿ, ಫಸ್ಟ್ನೊಳಗೆ ಎಡಿಷನ್ ಮಾಡ್ತಿದ್ವಿ. ಇಲ್ಲಿ ಏನು ಮಾಡ್ಬೇಕು ನೋಡಿ, ಇಲ್ಲಿ ಯಾವ ರೀತಿ ಐತಿ ಫಸ್ಟ್ ಕೊಟ್ಟಿರೋ ಇಕ್ವೇಷನ್ಗಳನ್ನು ಬರಿತೀನಿ, ನಿಮ್ಗೆ ಯಾವ ಟೈಪ್ ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x ಮೈನಸ್ 3y ಈಸ್ ಈಕ್ವಲ್ಸ್ ಟು 5 ಅಂತ ಆಯ್ತು. ಈಗ ನೋಡಿ ಕಂಪೇರ್ ಮಾಡಬೇಕಿತ್ತು. ಫಸ್ಟ್ ನಾವೇನು ಹೇಳಿದ್ವಿ, ಎಕ್ಸಿದ ಕೊಯಿಫಿಷಿಯಂಟ್ ಕಂಪೇರ್ ಮಾಡಿದ್ರೆ ಇಲ್ಲಿ 1 ಐತಿ, ಇಲ್ಲಿ 2 ಐತಿ. ಏನಾಯಿತು, ಚೇಂಜ್ ಆಯಿತು, ಕೈ ಬಿಟ್ಟು. ನೆಕ್ಸ್ಟ್ ವಾಯ್ಗೆ ಹೋಗ್ತೀವಿ, ಇಲ್ಲಿ 1 ಐತಿ, ಇಲ್ಲಿ 3 ಐತಿ. ಎರಡೂ ಕೊಯಿಫಿಷಿಯಂಟ್ ಚೇಂಜ್ ಇದ್ದಾಗ ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೇ ಅವನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಹೆಂಗೆ ಅವನ್ನ ಈಕ್ವಲ್ ಮಾಡ್ಕೊತೀವಿ ಅದ್ರ ಕೊಯಿಫಿಷಿಯಂಟ್ ಅಂತ ನಾವು ನೋಡೋದಾದ್ರೆ, ಇಲ್ಲೇ ಫಸ್ಟ್ ಇಕ್ವೇಷನ್ ಒಳಗಿರುವಂತಹ ನಾನು ಯಾವ್ದು ತೊಗೊತೀನಿ, ಎಕ್ಸ್ದಾದ್ರೂ ತೊಗೋರಿ, ವೈದಾದ್ರೂ ತೊಗೋರಿ. ಈ ಕೊಯಿಫಿಷಿಯಂಟನ್ನು ಇಲ್ಲೇ ಮಲ್ಟಿಪ್ಲೈ ಮಾಡಬೇಕು, ಈ ಕೊಯಿಫಿಷಿಯಂಟನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ಇಕ್ವೇಷನ್ 1 2 ಅಂತ ತೊಗೊಂಡ್ಬಿಡೋಣ. ಇಕ್ವೇಷನ್ 1 ತೊಗೋರಿ, ಇದಕ್ಕೆ ಇಕ್ವೇಷನ್ 2 ತೊಗೊಳ್ರಿ. ಇಕ್ವೇಷನ್ 2 ತೊಗೊಳ್ರಿ. ಇಲ್ಲೇ ನೋಡ್ಕೊರಿ, ನಾವು ವೈ ಕೊಯಿಫಿಷಿಯಂಟನ್ನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ, ಇಲ್ಲಿ ಆಲ್ರೆಡಿ ಸೈನ್ ಚೇಂಜ್ ಐತಿ, ನಮ್ಗೆ ಈಸಿ ಆಗಿಬಿಡ್ತೈತಿ. ಸೈನ್ ಚೇಂಜ್ ಇದ್ದಿದ್ದನ್ನು ಏನು ತೊಗೋಬೇಕು, ನಾವು ಕೊಯಿಫಿಷಿಯಂಟನ್ನು ಚಾಯ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ನಮ್ಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಏನು ತೊಗೊತೀವಿ, ಇಲ್ಲೇ ವೈದು 1 ಐತಿ, ಇಲ್ಲೇ ವೈದು 3 ಐತಿ. ಈ ವೈ ಕೊಯಿಫಿಷಿಯಂಟನ್ನು ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರೋಂಥ ಕೊಯಿಫಿಷಿಯಂಟ್ ಏನೈತಿ 1 ಐತಲ್ಲ, ಅದನ್ನ ಇಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ನಾವು ಈಗ ಏನು ಮಾಡಬೇಕು, ಬರಿಬೇಕು. 3 ಇಂಟು ಎಕ್ಸ್ ಏನಾಗುತ್ತಾ, ಫಸ್ಟ್ ಸ್ಟೆಪ್ ಒಳಗೆ 3x ಆಯಿತು. ನೆಕ್ಸ್ಟ್ ಏನೈತಿ, ಪ್ಲಸ್ ಐತಿ, ಪ್ಲಸ್ ಬರಿತೀವಿ. 3 ಇಂಟು ವೈ ಏನಾಗುತ್ತಾ, 3y ಆಗುತ್ತಾ. ಈಸ್ ಈಕ್ವಲ್ಸ್ ಟು 3 5 15. ಇದೇನಾಯ್ತು, ನಮ್ಮದು ಫಸ್ಟ್ ಇಕ್ವೇಷನ್ ಕಂಪ್ಲೀಟ್ ಆಯಿತು. 3 ಇಂತ ಮಲ್ಟಿಪ್ಲೈ ಮಾಡಿದ್ದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಒಳಗೆ 1 ಇಂತ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. 1 ಇಂತ ಎನಿ ಇಕ್ವೇಷನನ್ನು, ಎನಿ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಸೇಮ್ ಇಕ್ವೇಷನ್ ನಮಗೆ ಬರುತ್ತೆ. 1 ಇಂಟು 2x ಬಂತು, ಮೈನಸ್ ಐತಿ, ಮೈನಸ್ 1 ಇಂಟು 3y ನ ಬಂತು, ಈಸ್ ಈಕ್ವಲ್ ಟು 1 ಇಂಟು 5 ಏನು ಬರಿತೀವಿ, 5ನ ಬರಿತೀವಿ. ಸಾರಿ, ಅದು ಸ್ವಲ್ಪ ಇದಾಯಿತು ಮಿಸ್ಟೇಕ್. ಸೊ ಏನು ಬರಿತೀವಿ, 1 ಇಂಟು 5 ಅಂತ ಬರಿತೀವಿ, ಹೌದಾ. ಸೊ ನೆಕ್ಸ್ಟ್ ಇವಾಗ ನೋಡಿರಿ, ಕೊಯಿಫಿಷಿಯಂಟ್ ಕಂಪೇರ್ ಮಾಡಿರಿ. ಎಕ್ಸ್ ಕೊಯಿಫಿಷಿಯಂಟ್ ಸೇಮ್ ಐತನು, ಇಲ್ಲ. ವೈ ಕೊಯಿಫಿಷಿಯಂಟ್ ನೋಡ್ರಿ, ಇಲ್ಲ ಈಕ್ವಲ್ ಆಯ್ತಾ. ಸೈನ್ ನೋಡ್ಕೋರಿ, ಸೈನು ಚೇಂಜ್ ಐತಿ, ಕೊಯಿಫಿಷಿಯಂಟು ಸೇಮ್ ಐತಿ, ಸೈನು ಚೇಂಜ್ ಐತಿ ಅಂದಾಗ ನಾವು ಯಾವ ಪ್ರೊಸೆಸ್ ಮಾಡ್ಬೇಕಿನ್ನ, ಎಡಿಷನ್ ಮಾಡ್ಬೇಕು. ಯಾವ್ದು ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಎಡಿಷನ್ ಮಾಡಿದ ನಮ್ಗೆ ಏನು ಸಿಗುತ್ತಿಲ್ಲ, ಇವೆರಡು ವ್ಯಾನಿಷ್ ಆಗ್ಬಿಡ್ತಾವೆ, ಕ್ಯಾನ್ಸಲ್ ಆಗ್ತಾವೆ. ಇಲ್ಲೇ ಸಿಗೋದು 3x ಮತ್ತು 2x ಅನ್ನು ನಾವೇನು ಮಾಡತ್ತೀವಿ, ಈಗ ಎಡಿಷನ್ ಮಾಡತ್ತೀವಿ. 3x ಪ್ಲಸ್ 2x ಏನಾಯಿತು, 5x ಅಂತ ಬರಿತೀನಿ. ಈಸ್ ಈಕ್ವಲ್ ಟು ಇವೆರಡು ವ್ಯಾನಿಷ್ ಆಗ್ಬಿಟ್ಟವು. ಇವೆರಡನ್ನು ಆ್ಯಡ್ ಮಾಡಿದ್ರೆ 15 ಪ್ಲಸ್ 5 ಏನಾಗುತ್ತೆ, ಇಲ್ಲೇ 20 ಬಂತು. 5x ಈಸ್ ಈಕ್ವಲ್ ಟು 20 ಏನು ಬಂತು, ಈಗ ಇಲ್ಲಿದ್ದ 5x ಈಸ್ ಈಕ್ವಲ್ ಟು 20 ಬಂತು. ಹಂಗಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಾ, 20 ಡಿವೈಡೆಡ್ ಬೈ 5 ಆಗುತ್ತೆ. ಈ ಕಡೆ ಮಲ್ಟಿಪ್ಲೈ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತಾ, ಡಿವೈಡೆಡ್ ಬೈ ಆಗುತ್ತಾ. 5 1 5, 5 4 20. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಸಿಕ್ತು ನಮ್ಗೆ ಅಂತ ಹೇಳಿದ್ರೆ, ಎಕ್ಸ್ ಈಸ್ ಈಕ್ವಲ್ ಟು 4. ಎಕ್ಸ್ ಈಸ್ ಈಕ್ವಲ್ ಟು 4 ಬಂತ. ನೆಕ್ಸ್ಟ್ ಈಗ ಏನು ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು 4 ಇದನ್ನು ಎಲ್ಲ ಅಪ್ಲೈ ಮಾಡ್ಬೇಕು ನಾವು. ಇಲ್ಲಾದರೂ ಮಾಡಿರಿ, ಇಲ್ಲಾದರೂ ಮಾಡಿರಿ, ನಿಮ್ಗೆ ಏನು ಸಿಗುತ್ತಾ, ಎಕ್ಸ್ ವೈ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 4 ಇನ್ ಇಕ್ವೇಷನ್ 1 ವಿ ಗೆಟ್ ನಮಗೇನು ಸಿಗುತ್ತಾ, ವೈ ವ್ಯಾಲ್ಯೂ ಸಿಗುತ್ತೆ. ಎಲ್ಲೈತಿ ಇಕ್ವೇಷನ್ 1, ಇದನ್ನು ತಗೋತೀನಿ. ಯಾವುದದು ಇಂಟರ್ನಲ್ ಇದ್ದಿದ್ದು ತಗೋರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಾಗಿತ್ತದ 5 ಇತ್ತು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದ್ದಿದ್ದನ್ನು ನಾವಿಲ್ಲೇ ಎಕ್ಸ್ ವ್ಯಾಲ್ಯೂ ಹಾಕಿದ್ದು ಏನಾಗುತ್ತದ, 4 ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಆಗುತ್ತೆ. ವೈ ಇಸ್ ಈಕ್ವಲ್ ಟು ಏನು ಸಿಕ್ತು ನೋಡಿ, ಈಗ ಈ 4 ಆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ 5 ಮೈನಸ್ 4 ಆಯಿತು. ವೈ ಇಸ್ ಈಕ್ವಲ್ ಟು 5 ಮೈನಸ್ 4 ಅಂತಂದ್ರೆ ಎಷ್ಟು ಉಳಿತಿಲ್ಲ ನಮ್ಗೆ, 1 ಉಳಿತು. ಹಾಗಿದ್ರೆ ವೈನ ವ್ಯಾಲ್ಯೂ ಏನು ಸಿಕ್ತು ನನಗೆ, 1 ಸಿಕ್ತು. ಫೈನಲ್ ಆಗಿ ನಮಗೇನು ಸಿಕ್ತು, ಎಕ್ಸ್ ವ್ಯಾಲ್ಯೂ 4 ಬಂತು, ವೈ ವ್ಯಾಲ್ಯೂ 1 ಬಂತು. ಇದು ಏನಾಗಿತ್ತು ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡು ಥರ್ಡ್ ಟೈಪ್ ಆಗಿತ್ತು.
ಥರ್ಡ್ ಟೈಪ್ ಎಲಿಮಿನೇಷನ್ ಮೆಥಡ್ ಈ ಟೈಪ್ ಇರುತ್ತೆ. ಏನಿರ್ತಾವೆ ಕೋಯಿಫಿಷಿಯಂಟು ಚೇಂಜ್ ಇರ್ತಾವೆ, ಸೈನೂ ಚೇಂಜ್ ಇರ್ತಾವೆ. ಹಿಂಗಿದ್ದಾಗ ನಾವು ಏನು ಮಾಡ್ಕೋಬೇಕು, ಈಗ ನೀಟಾಗಿ ನಮ್ಮ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ಆಯಿತು. ಹೆಂಗಂತಂದ್ರೆ ಕೊಟ್ಟಿರೋ ಇಕ್ವೇಷನ್ನು 1 by 1 ಬರ್ಕೋಬೇಕು. ಎಕ್ಸಿದ್ದು ಕೋಯಿಫಿಷಿಯಂಟನ್ನು ಕಂಪೇರ್ ಮಾಡಬೇಕು. ನೆಕ್ಸ್ಟು ಇದು ಸೇಮ್ ಇಲ್ಲ, ವೈ ಕೋಯಿಫಿಷಿಯಂಟು ಕಂಪೇರ್ ಮಾಡ್ತೀವಿ, ಸೇಮ್ ಇಲ್ಲ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಗಾಬರಾಗುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಸೈನ್ ಚೇಂಜ್ ಅದಾವನ್ನ ನೋಡ್ಕೋಬೇಕು. ಯಾವ್ದಾರ ಎಕ್ಸಿದ್ದು ಏನಾರ ಪ್ಲಸ್ ಐತಿ, ಚೇಂಜ್ ಇಲ್ಲ. ವೈ ನೋಡ್ಕೊಂಡಿವಿ, ಪ್ಲಸ್ ಮೈನಸ್ ಐತಿ, ಓಕೆ. ಹಂಗಂದ್ರೆ ಇದ್ರದ್ದು ಏನು ತೊಗೋಬೇಕು ನಾವು, ಕೋಯಿಫಿಷಿಯಂಟನ್ನು ಚಾಯ್ಸ್ ಮಾಡಿಕೊಂಡು ಸೆಕೆಂಡ್ ಇಕ್ವೇಷನ್ದು ವೈ ಕೋಯಿಫಿಷಿಯಂಟನ್ನು ಒನ್ನೇ ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ವೈ ಜೊತೆ ಇರುವಂಥ ನಂಬರನ್ನು ಒಂದೇ ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಇರುವಂಥ ವೈ ಜೊತೆ ಇರುವಂಥ ನಂಬರ್ ಕೋಯಿಫಿಷಿಯಂಟನ್ನು ಈ ಸೆಕೆಂಡ್ ಇಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನೈತಿ 1 ಐತಿ, ಇಲ್ಲಿರೋ 3 ಇದಕ್ಕೆ ಮಲ್ಟಿಪ್ಲೈ ಮಾಡೀವಿ, ಇಲ್ಲಿರೋ 1 ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಅವಾಗ ಏನು ಸಿಗುತ್ತೆ ನಮ್ಗೆ, ಎಕ್ಸ್ ವೈ ಕೋಯಿಫಿಷಿಯಂಟು ಈಕ್ವಲ್ ಆಗಿಬಿಡ್ತೈತಿ. ಇಲ್ಲಿ ನೋಡು 3 × x 3x ಪ್ಲಸ್ ಐತಿ, ಪ್ಲಸ್ 3 × y 3y 3 × 5 15, 3 5 15 ಆಯಿತು. ಹೌದಾ? ಸೆಕೆಂಡ್ 1 × 2x 2x ಮೈನಸ್ ಫಾರ್ ಮೈನಸ್ 1 × 3y 3y ಈಸ್ ಈಕ್ವಲ್ ಟು 1 × 5 5 ಆಯ್ತು. ಈಗ ಏನು ಮಾಡಿಬಿಡ್ತೀವಿ, 3y ಪ್ಲಸ್ 3y ಮೈನಸ್ 3y ಗೆಟ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಯಿತು. 3x ಪ್ಲಸ್ 2x ಅಂತಂತಂದ್ರೆ ಇಲ್ಲಿ ನೋಡು ಎಡಿಷನ್ ಪ್ರೊಸೆಸ್ ಮಾಡತ್ತೀವಿ. ಯಾಕೆ ಎಡಿಷನ್ ಮಾಡತ್ತೀವಿ ಗೊತ್ತಾಯ್ತಲ್ಲ, ಆಗಲೇ ಹೇಳ್ಬಿಟ್ಟೇನಿ. ಏನು ಮಾಡಬೇಕು, ಕೋಯಿಫಿಷಿಯಂಟು ಸೇಮ್ ಐತಿ, ಸೈನು ಅಪೋಸಿಟ್ ಅದ ಅಂದಾಗ ಎಡಿಷನ್ ಮಾಡಬೇಕಿತ್ತು. ಕ್ಯಾನ್ಸಲ್ ಆದವು. 3x ಪ್ಲಸ್ 2x 5x ಆಯಿತು, ಈಸ್ ಈಕ್ವಲ್ ಟು 15 ಪ್ಲಸ್ 5 ಅಂತಂದ್ರೆ 20 ಆಯಿತು. ಸಾರಿ 20 ಆಯಿತು. 15 ಪ್ಲಸ್ 5 20 ಅಂತ ತೊಗೊಂಡ್ವಿ. ನೆಕ್ಸ್ಟ್ ಏನು ತೊಗೊತೀವಿ, ಸಿಂಪ್ಲಿಫೈ ಮಾಡಿದ 5x ಈಸ್ ಈಕ್ವಲ್ ಟು 20. 5 ಈ ಕಡೆ ಬಂತು ಅಂತಂದ್ರೆ x ಈಸ್ ಈಕ್ವಲ್ ಟು 5 1 5 4 x ಈಸ್ ಈಕ್ವಲ್ ಟು 4 ಸಿಕ್ತು. ಈ ಇಕ್ವೇಷನನ್ನು ಒಂದನೇ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೇನು ಸಿಕ್ತು, y ವ್ಯಾಲ್ಯೂ 1 ಸಿಗ್ತಾ ಇತ್ತು. ಹೌದಾ? ಅವು ಕರೆಕ್ಟ್ ಅದಾವ. ಇಲ್ಲಿ ಹೆಂಗೆ ನಾವು ಚೆಕ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಇಲ್ಲಿ ಇಕ್ವೇಷನ್ ಒಳಗೆ ಹಾಕಿ ನೋಡಿರಿ. ಎಕ್ಸ್ನ ವ್ಯಾಲ್ಯೂ 1 ಐತಿ, ವೈನ ವ್ಯಾಲ್ಯೂ 4 ಐತಿ. 1 + 4 ಬಿಕಮ್ಸ್ 5 = 5. LHS = RHS ಆಗ್ತಾ ಇತ್ತು. ಇದು ಏನಾಗಿತ್ತು ಅಂತ ಹೇಳಿದ್ರೆ ಎಲಿಮಿನೇಷನ್ ಥರ್ಡ್ ಟೈಪ್ ಇದ್ದು ಎಕ್ಸ್ಪ್ಲನೇಷನ್ ಆಗಿತ್ತು. ಇದು ಒಂದು ಬಂದರೆ ಬರ್ಬೋದು ಈ ಟೈಪ್. ಓಕೆ, ಥ್ಯಾಂಕ್ ಯು.